ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತದ ಆರ್ಥಿಕತೆ ಕೇವಲ 3 ಲಕ್ಷ ಕೋಟಿ ಇತ್ತು. ಇವತ್ತು ಭಾರತದ ಆರ್ಥಿಕತೆ ಇಂಡಿಯನ್ ಎಕಾನಮಿ ಇಸ್ ನೌ 4 ಟ್ರಿಲಿಯನ್ ಎಕಾನಮಿ. ಭಾರತ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದೆ. ಇನ್ನು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಅವರು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, BJP ಅವರು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಎರಡೂ ರಾಜಕೀಯ ಪಕ್ಷಗಳಿಗಿಂತಲೂ ಹೆಚ್ಚು ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿದಂಥ ಒಂದು ಸಂಸ್ಥೆ ಇದೆ. ಯಾವುದಂತ ಗೆಸ್ ಮಾಡ್ತೀರಾ? ಕ್ಯಾನ್ ಯು ಗೆಸ್? ಇಟ್ಸ್ ನನ್ ಅದರ್ ದ್ಯಾನ್ ಟಾಟಾ ಗ್ರೂಪ್. ಸೊ ನಮ್ಮ ದೇಶ ಇವತ್ತು ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಒಂದು ಎಲೆಮರೆ ಕಾಯಿ ಥರ ಸೊ ಹಿಂದೆ ನಿಂತು ಕೆಲಸ ಮಾಡಿದಂಥ ಒಂದು ಸಂಘ ಸಂಸ್ಥೆ ಅಂದರೆ ಅದು ಟಾಟಾ ಗ್ರೂಪ್. ಸ್ನೇಹಿತರೆ, 1868ರಲ್ಲಿ ಜೇಮ್ಸ್ ಸಿಡ್ಜಿ ಟಾಟಾ ಅವರು ಟಾಟಾ ಗ್ರೂಪನ್ನು ಸಂಸ್ಥಾಪನೆ ಮಾಡ್ತಾರೆ. ಇವರು ಸ್ಥಾಪನೆ ಮಾಡಿದಾಗ ಬಂಡವಾಳ ಬಂದ್ಬಿಟ್ಟು ಜಸ್ಟ್ 21,000 ರೂಪಾಯಿ. ಇವತ್ತು ಟಾಟಾ ಗ್ರೂಪ್ನ ಮಾರ್ಕೆಟ್ ಕ್ಯಾಪಿಟಲೇಷನ್ ಬಂದ್ಬಿಟ್ಟು 25 lakh crore. ಅಷ್ಟು ಟಾಟಾ ಗ್ರೂಪ್ ಇವತ್ತು ಬೆಳೆದಿದೆ. ಟಾಟಾ ಗ್ರೂಪ್ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಉದ್ಯೋಗ ಕೊಡ್ತಿರುವಂಥ ಒಂದು ಸಂಸ್ಥೆ ಅಂದರೆ ಅದು ಟಾಟಾ ಗ್ರೂಪ್. ಸೊ ನಮ್ಮ ದೇಶಕ್ಕೆ ಹೆಚ್ಚು ಟ್ಯಾಕ್ಸನ್ನು ಕೊಡ್ತಿರುವಂಥ ಒಂದು ಗ್ರೂಪ್ ಅಂದರೆ ಅದು ಟಾಟಾ ಗ್ರೂಪ್. ಟಾಟಾ ಗ್ರೂಪ್ ಎಷ್ಟು ದೊಡ್ಡದಿದೆ ಅಂದರೆ ಇವತ್ತು ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲೂ, ಪ್ರತಿಯೊಂದು ರಾಷ್ಟ್ರದಲ್ಲೂ ಟಾಟಾ ಗ್ರೂಪ್ ತನ್ನ ಬಿಸ್ನೆಸ್ ಅನ್ನೋ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ಜೇಮ್ಸ್ ಸಿಡ್ಜಿ ಟಾಟಾ ಅವರು ಟಾಟಾ ಗ್ರೂಪ್ ಅನ್ನ ಸ್ಥಾಪನೆ ಮಾಡಿದ್ರೆ, ರತನ್ ಟಾಟಾ ಅವರು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು. ಜಗತ್ತಿನಾದ್ಯಂತ ಈ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೆ ರತನ್ ಟಾಟಾ ಅವರು.